ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ಹಾಗೆ ಕ್ಲಿಕ್ ಮಾಡಿ ಈ ಗಂಟೆ ಮೇಲೆ. ಫ್ರೆಂಡ್ಸ್, ನಾನು ಇವಾಗಲೇ ಜಿಯೋ ಮೇಲೆ ತುಂಬ ವೀಡಿಯೋಸ್ ಮಾಡ್ತಿದ್ದೀನಿ. ಆದರೂ ತುಂಬ ಜನ ನನಗೆ ಇವಾಗಲೇ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಏನು ಮಾಡೋದು ಜಿಯೋ ಜುಲೈ ನಂತರ ಅಂತೇಳಿ. ಸೊ ನಾನು ಕಸ್ಟಮರ್ ಕೇರ್ ಜೊತೆ ಮಾತಾಡಿದ್ದೀನಿ, ಆ ರೆಕಾರ್ಡಿಂಗ್ ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಇವಾಗ ಜುಲೈ ನಂತರ ನೀವು ಏನು ಮಾಡಬೇಕಂತ ಹೇಳಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸುದರ್ಶನ್. ಸೊ ಗೈಸ್, ನಾನು ಕಸ್ಟಮರ್ ಕೇರ್ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳಿರೋ ಪ್ರಕಾರ ನೀವೇನಾದರೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಅಂದರೆ 99 ಪ್ರೈಮು ಪ್ಲಸ್ 303 ರೀಚಾರ್ಜ್ ಏನಾದರೂ ಮಾಡಿಸಿದರೆ ನಿಮ್ಮ ಇಂಟರ್ನೆಟ್ ಏನಿದೆ ಜುಲೈ 6th 5th ಒಳಗಡೆ ಮುಗಿದೋಗುತ್ತೆ. ಅದಾದಮೇಲೆ ನೀವು ಒಂದು 303 ಏನು ಕಟ್ಟಿರ್ತೀರಲ್ವಾ, ಅದು ಪ್ಲಸ್ ನಿಮಗೆ ಇಲ್ಲಿ ಇನ್ನೊಂದು ತಿಂಗಳು ಸಿಗುತ್ತೆ. ಅಂದರೆ ಆಗಸ್ಟ್ 6th ಅಥವಾ 5th ನಿಮ್ಮ ಒಂದು ಇಂಟರ್ನೆಟ್ ಮುಗಿದೋಗುತ್ತೆ. ಇದು ಇರೋದು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ಗಳಿಗೆ. ಆದರೆ ನೀವೇನಾದರೂ ಜಿಯೋ ದಂದನಾದನ್ ರೀಚಾರ್ಜ್ ಮಾಡಿಸಿದ್ರೆ, ಅಂದರೆ 99 ಪ್ರೈಮ್ ಪ್ಲಸ್ 309 ಏನಾದರೂ ನಿಮಗೆ ರೀಚಾರ್ಜ್ ಮಾಡಿಸಿದ್ರೆ 84 ಡೇಸ್ ವ್ಯಾಲಿಡಿಟಿ ಸಿಗುತ್ತೆ. ಅಂದರೆ ನಿಮ್ಮ ಜುಲೈ 19 ಆಗಲಿ 15 ಆಗಲಿ ನೀವು ಯಾವಾಗ ರೀಚಾರ್ಜ್ ಮಾಡಿಸಿರ್ತೀರಲ್ವ, ಆವಾಗ ಏನಾಗುತ್ತೆ ನಿಮ್ಮ ಆಫರ್ ಮುಗಿದೋಗುತ್ತೆ. ಆ ನಂತರ ನೀವು ಜಿಯೋ ದಂದನಾದನ್ ಆಫರ್ ಮತ್ತೆ ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ ನಿಮಗೆ 309 ರೂಪೀಸ್ ಕೊಟ್ಟರೆ 1 ತಿಂಗಳು ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ನನಗನ್ಸಿದ ಮಟ್ಟಿಗೆ ಒಂದು ಮುಖೇಶ್ ಅಂಬಾನಿಯವರು ಹೊಸ ಆಫರ್ಸ್ ಲಾಂಚ್ ಮಾಡಿದರೆ ನಿಮ್ಮ ಒಂದು ದಂದನಾದನ್ ಆಫರ್ ಏನು ಮುಗಿಯುತ್ತಲ್ವ ಅದ್ರ ಒಳಗಡೆನೇ ಮಾಡ್ಬೋದು. ಮಾಡಿದರೆ ಒಂದು ಒಳ್ಳೆ ಮಾತಂತಲೇ ಹೇಳ್ಬೋದು. ಆದರೆ ಮಾಡಲಿಲ್ಲ ಅಂದರೆ ನೀವು ಮತ್ತೆ ಜಿಯೋ ದಂದನಾದನ್ ಆಫರನ್ನೇ ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಇನ್ನೊಂದು ಥರ ಏನು ಅನ್ಬೇಕಂದ್ರೆ, ಇಲ್ಲಿ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ರೀಚಾರ್ಜ್ ಮಾಡಿಸಿದವರಿಗೆ ಇನ್ನೂ 1 ತಿಂಗಳ ಫ್ರೀ ಇಂಟರ್ನೆಟ್ ಸಿಗುತ್ತೆ. ಆದರೆ ಜಿಯೋ ದಂದನಾದನ್ ಆಫರ್ ರೀಚಾರ್ಜ್ ಮಾಡಿಸಿದವರಿಗೆ ಇವಾಗ ಜುಲೈಯಲ್ಲಿ ಮುಗಿದೋಗುತ್ತೆ. ಜಿಯೋ ಕಸ್ಟಮರ್ ಕೇರ್ ಅವರು ಹೇಳಿದ ಪ್ರಕಾರ ಯಾವುದೇ ಒಂದು ಮುಖೇಶ್ ಅಂಬಾನಿಯವರು ಹೊಸ ಆಫರ್ ಲಾಂಚ್ ಮಾಡಿದಾಗ ನಿಮಗೆ ಕಾಲ್ ಅಥವಾ ಒಂದು SMS ಮುಖಾಂತರ ಅವರು ನಿಮಗೆ ತಿಳಿಸ್ತಾರೆ, ಅಥವಾ ನೀವು ನಮ್ಮ ವೀಡಿಯೋಸ್ ಕೂಡ ನೋಡ್ಬೋದು. ಯಾಕಂದರೆ ನಾವು ಯಾವುದೇ ಆಫರ್ ಬಂದಾಗ ನಿಮಗೆ ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಗೈಸ್, ನಾನು ಕರೆಕ್ಟಾಗಿ ಒಂದು ಜಿಯೋ ಕಸ್ಟಮರ್ ಕೇರ್ ಜೊತೆ ಮಾತಾಡಿದ್ದೀನಿ. ಆ ರೆಕಾರ್ಡಿಂಗನ್ನು ನೀವು ಬೇಕಾದರೆ ಇಲ್ಲಿ ಕೇಳ್ಬೋದು. ಜಿಯೋ ಕೇರ್ಗೆ ಸ್ವಾಗತ. ನನ್ನ ಹೆಸರು ಅನುರಾಧ. ನಿಮ್ಗೆ ಯಾವ ರೀತಿಯ ಸಹಾಯವಾಗಬೇಕು? ಹಲೋ ಹೇಳಿ ಸರ್. ಹಲೋ, ನನಗೊಂದು ಹೆಲ್ಪ್ ಬೇಕಾಗಿತ್ತು. ಏನಪ್ಪಾ ಅಂದ್ರೆ, ಇವಾಗ ನಾನು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನ ರೀಚಾರ್ಜ್ ಮಾಡ್ತಿದ್ದೀನಿ. ಸೊ ಇವಾಗ ನನಗೆ ಇನ್ನೂ 1 ತಿಂಗಳು ಇಂಟರ್ನೆಟ್ ಫ್ರೀ ಆಗಿ ಸಿಗುತ್ತಾ ಅಂತ. ವ್ಯಾಲಿಡಿಟಿ ಬಗ್ಗೆ ಕೇಳ್ತಾ ಇದ್ದೀರಾ ಹಾಗಾದ್ರೆ ನೀವು? ಹೌದು. ಖಂಡಿತ ಸರ್. ಇವಾಗ ನಾನು ಚೆಕ್ ಮಾಡೋದ್ ಪ್ರಕಾರ ನಿಮ್ಗೆ ಸಮ್ಮರ್ ಸರ್ಪ್ರೈಸ್ ಆಫರ್ ಬಂದು ಜುಲೈ 19th ಮುಗಿಯುತ್ತೆ. 84 ದಿನ ಪೂರ್ತಿ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನು 28 ದಿನಗಳು ಬರುತ್ತೆ ಇದು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್. ಓಕೆ, ಇವಾಗ ನಾನು ಏನಾದ್ರು ಜಿಯೋ ದಂದನಾದನ್ ಆಫರ್ ಅನ್ನ ರೀಚಾರ್ಜ್ ಮಾಡಿದ್ದೆ ಅಂದ್ರೆ, ಅದು ಜಿಯೋ ದಂದನಾದನ್ ಮಾಡಿದ್ರೆ ಜಿಯೋ ದಂದನದಲ್ಲಿ ಟೋಟಲಿ 84 ದಿನಗಳು ಮಾತ್ರ. ಸೊ ಸಪೋಸ್ ಏಪ್ರಿಲ್ 18ಗೆ ನೀವು 309 ರೀಚಾರ್ಜ್ ಮಾಡಿದ್ದೆ ಆದ್ರೆ ಜುಲೈ 19ಗೆ ಕಂಪ್ಲೀಟ್ 84 ದಿನಗಳು ಮುಗಿತಿತ್ತು. ಮಾಡಿರೋ ಕಾರಣಕ್ಕೆ 112 ದಿನಗಳು ಬರ್ತಾ ಇದೆ. ಸೊ ಅವ್ರು ಜಿಯೋ ದಂದನಾದನ್ ಆಫರ್ ರೀಚಾರ್ಜ್ ಏನ್ ಮಾಡಿರ್ತಾರಲ್ವಾ, ಅವ್ರು ಇವಾಗ ಜುಲೈ 19ಗೆ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಬೇಕಾ? ಅವ್ರು ರೀಚಾರ್ಜ್ ಯಾವತ್ ಮಾಡಿರ್ತಾರೋ ಅವತ್ತಿಂದ 84 ದಿನ ಕಂಪ್ಲೀಟ್ ಆದ್ಮೇಲೆ ಮಾಡ್ಕೋಬಹುದು. ಜುಲೈ 19th ಅಂತಾನೆ ಅಲ್ಲ, ರೀಚಾರ್ಜ್ ಆಗಿ ಆಕ್ಟಿವೇಶನ್ ಆದ ದಿನದಿಂದ 84 ದಿನಗಳು. ಇವಾಗ ಯಾವ ಆಫರ್ ಇಲ್ವಾ ಬೇರೆದು? ಇವಾಗ ಜಿಯೋ ದಂದನ ಬಿಟ್ಟು ಬೇರೆ ಯಾವ್ದು ಆಫರ್ ಇಲ್ಲ ಸರ್. ಹೊಸದಾಗಿ ಆಫರ್ ಬಂದ್ರೆ ಖಂಡಿತ ನಿಮ್ಗೆ ನೋಟಿಫಿಕೇಶನ್ ಮೂಲಕ ನಾವು ತಿಳಿಸ್ಕೊಡ್ತೇವೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಿಮ್ಮ ಕಾಲ್ನ IVRಗೆ ಟ್ರಾನ್ಸ್ಫರ್. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇದೇ ಥರ ಒಂದು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.